ಬೆಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಜಿಗಣಿಯ ಸರ್ಕಾರಿ ಶಾಲಾ ಆವರಣದಲ್ಲಿ ಶ್ರೀ ಸಾಯಿ ವಿನೋದ್ ಚಾರಿಟಬಲ್ ಟ್ರಸ್ಟ್ ಮತ್ತು ಹೊಸಬೆಳಕು ಟ್ರಸ್ಟ್ ಸಹಯೋಗದಲ್ಲಿ 109 ಜನರಿಗೆ ಉಚಿತ ಕನ್ನಡಕಗಳ ವಿತರಣೆ ಸಮಾರಂಭ ಹಾಗೂ ಕೊರೋನಾ ವಾರಿಯರ್ಸ್ ಮತ್ತು ಜಿಗಣಿ ಪುರಸಭೆಯ ಪೌರ ಕಾರ್ಮಿಕರಿಗೆ ಅಭಿನಂದನಾ ಸಮಾರಂಭ ಆಯೋಜಿಸಲಾಗಿತ್ತು. ಇನ್ನು ಕಾರ್ಯಕ್ರಮದ ನೇತೃತ್ವವನ್ನು ಶ್ರೀ ಸಾಯಿ ವಿನೋದ್ ಚಾರಿಟಬಲ್ ಟ್ರಸ್ಟ್ನ ಅಧ್ಯಕ್ಷ ಜಿಗಣಿ ವಿನೋದ್ ಹಾಗೂ ಹೊಸಬೆಳಕು ಟ್ರಸ್ಟ್ ಅಧ್ಯಕ್ಷ ಜಿಗಣಿ ರಾಮಕೃಷ್ಣರವರು ವಹಿಸಿದ್ದರು. ಇದೇ ಸಂದರ್ಭದಲ್ಲಿ ಶ್ರೀ ಸಾಯಿ ವಿನೋದ್ ಚಾರಿಟಬಲ್ ಟ್ರಸ್ಟ್ನ ಅಧ್ಯಕ್ಷ ಜಿಗಣಿ ವಿನೋದ್ ಸುದ್ದಿಗಾರರೊಂದಿಗೆ ಮಾತನಾಡಿ, ನಾವು ಬದುಕಲಿಕ್ಕೆ ಸಮಾಜ ನಮಗೆ ಎಲ್ಲವನ್ನೂ ನೀಡಿದೆ. ಆದರೆ ಸಮಾಜಕ್ಕೆ ನಮ್ಮ ಕೊಡುಗೆ ಏನು ಎಂಬುದನ್ನು ಅರಿತು ಪ್ರತಿಯೊಬ್ಬರು ಬಾಳ್ವೆ ನಡೆಸಬೇಕಿದೆ ಎಂದು ಹೇಳಿದ್ರು. ಇನ್ನು ಕಾರ್ಯಕ್ರಮದಲ್ಲಿ ಅತಿಥಿಗಳಾಗಿ ವಿಜಯಲಕ್ಷ್ಮಿ ರಾಮಕೃಷ್ಣಪ್ಪ, ಜೆಸಿ ಕೃಷ್ಣಪ್ಪ, ಶ್ರೀ ಸಾಯಿ ವಿನೋದ್ ಚಾರಿಟಬಲ್ ಟ್ರಸ್ಟ್ನ ಕಾರ್ಯದರ್ಶಿ ಅಂಬರೀಶ್ ಸಮರ್ಥ, ಟ್ರಸ್ಟಿಗಳಾದ ಜಿಗಣಿ ನಾಗಲೇಖ, ನಿರ್ಮಲ್, ರಾಘವೇಂದ್ರ, ಸುಮೇಶ್, ರಾಧಾ ವಿನೋದ್, ನಾಗೇಶ್, ಪದಾಧಿಕಾರಿಗಳಾದ ಚಂದ್ರಶೇಖರ್, ಪ್ರಭುಶಂಕರ್, ಮಂಜುನಾಥ್, ಮುರಳಿ, ಸತೀಶ್, ಮನು, ಜಿ ರಮೇಶ್, ನಾಗೇಂದ್ರ ಮತ್ತು ಪೌರ ಕಾರ್ಮಿಕರು ಮತ್ತು ಜಿಗಣಿ ಗ್ರಾಮಸ್ಥರು ಭಾಗವಹಿಸಿದ್ದರು. ನಿಮಗೂ ನಮಗೂ ಒಂದೇ ಜೀವ, ಅದ ಲೆಕ್ಕಿಸದೆ ನೀವು ದುಡಿಯುವಿರಿ. ಲೋಕದ ನಿಶೆಗೆ ಬೆಳಕನ್ನು ಹಿಡಿದು ಅವಿರತವಾಗಿ ದಿನ ಉರಿಯುವಿರಿ. ಓ ಬಾಂಧವರೇ, ಹೋರಾಟದಲ್ಲಿ ನಿಮ್ಮ ಬದುಕನ್ನೇ ಪಣಕ್ಕಿಟ್ಟಿದಿರಿ. ಈ ತ್ಯಾಗದಲ್ಲಿ ಮನೆ ಮನ ಬಿಟ್ಟು ಮಾನವತೆಯನ್ನು ನೀವು ಬೆಳಗುವಿರಿ. ಹಸಿವನ್ನು ಹಸಿವನ್ನು ಉಸಿರನ್ನು ಉಸಿರನ್ನು ಮಾಡುವೆವು. ಶ್ರೀ ಸಾಯಿ ವಿನೋದ್ ಚಾರಿಟಬಲ್ ಟ್ರಸ್ಟ್ ವತಿಯಿಂದ ಹಾಗೂ ಹೊಸಬೆಳಕು ಟ್ರಸ್ಟ್ ವತಿಯಿಂದ ಏನು ನಮ್ಮ ಆಗಸ್ಟ್ 15 ಒಂದು
ಹೆಲ್ತ್ ಕ್ಯಾಂಪ್ ಮಾಡ್ಕೊಂಡಿದ್ದೇವೆ. ಅದರಲ್ಲಿ 109 ಜನಕ್ಕೆ ಒಂದು ಕನ್ನಡಕ ವಿತರಣೆ ಇತ್ತು. ಅದರ ಜೊತೆಯಲ್ಲಿ ಏನು ನಮ್ಮ ಕೋವಿಡ್ ಸಮಯದಲ್ಲಿ ಈ ಪೌರ ಕಾರ್ಮಿಕರು ಹಾಗೂ ಅಲ್ಲಿನ ಒಂದು ಗಾಡಿಗಳ ಒಂದು ಡ್ರೈವರ್ಸು, ವಾಟರ್ ಮ್ಯಾನ್ನು ಇವರುಗಳನ್ನೆಲ್ಲ ಒಂದು ಸನ್ಮಾನ ಇಟ್ಕೊಂಬೋಣ ಅಂತ ನಮ್ಮ ಟ್ರಸ್ಟ್ ವತಿಯಿಂದ 2 ಟ್ರಸ್ಟ್ ವತಿಯಿಂದ ಮಾತುಕತೆ ಮಾಡಿ ನಮ್ಮ ಎಲ್ಲ ಸಹೋದ್ಯೋಗಿಗಳು ಅದನ್ನು ಒಂದು ಒಳ್ಳೆಯ ರೀತಿಯಲ್ಲಿ ಇವತ್ತು ನಡೆಸ್ಕೊಟ್ವಿ. ಎಲ್ಲರಿಗೂ ಒಂದು ಸನ್ಮಾನ ಇಟ್ಟಿದ್ವಿ. ಮತ್ತು ನಮ್ಮ ಎಲ್ಲ 2 ಟ್ರಸ್ಟ್ನ ಎಲ್ಲ ಒಂದು ಸಹೋದ್ಯೋಗಿಗಳಿಗೂ ನನ್ನ ಒಂದು ಧನ್ಯವಾದಗಳು ಹೇಳ್ತಾ ನನ್ನ ಮಾತು ಮುಗಿಸ್ತೀನಿ. ಅದು ಆ್ಯಕ್ಚುಲಿ 109 ಜನಕ್ಕೆ ಕನ್ನಡಕ ವಿತರಣೆ ಇತ್ತು. ಅದನ್ನು ನಮ್ಮ 2 ಟ್ರಸ್ಟ್ ವತಿಯಿಂದ ಎಲ್ಲರೂ ವಿತರಣೆ ಮಾಡಿದ್ದೇವೆ. ಎಲ್ಲರೂ ಕನ್ನಡಕ ಆ್ಯಕ್ಚುಲಿ ತುಂಬ ಕಷ್ಟ ಬಿದ್ದು ನಾವು ನಮ್ಮ ಶ್ರಮದಿಂದ ತಂದು ಕೊಟ್ಟಿದ್ದು. ದಯವಿಟ್ಟು ಆ ಕನ್ನಡಕನ ವೇಸ್ಟ್ ಮಾಡೋಕ್ಕೆ ಹೋಗ್ಬೇಡಿ. ಆ ವೇಸ್ಟ್ ಮಾಡಿದ್ರೆ ಅದನ್ನು ಬಳಸಿ ಏನಾದರೂ ಅದರಲ್ಲಿ ಕುಂದುಕೊರತೆ ಇದ್ದರೆ ದಯವಿಟ್ಟು ತೊಗೊಂಬನ್ನಿ, ಅದನ್ನ ರೆಡಿ ಮಾಡಿಸ್ಕೊಡ್ತೀವಿ. ಬಂಧುಗಳೇ, ಇವತ್ತು ಜಿಗಣಿ ಮಹಾಜನತೆಗೆ ಮಹಾಸುದಿನ. ಇವತ್ತು 15ನೇ ತಾರೀಕು ಆರೋಗ್ಯ ಶಿಬಿರದ ಕನ್ನಡಕಗಳ 109 ಕನ್ನಡಕಗಳನ್ನು ಇವತ್ತು ವಿತರಣೆ ಮಾಡಿದ್ದೇವೆ. ಮತ್ತು ದೇಶದಾದ್ಯಂತ 36ನೇ ನೇತ್ರದಾನ ಪಾಕ್ಷಿಕ ನಡೀತಾ ಇದೆ. ಅಂದರೆ 36 ಐ ಡೊನೇಷನ್ ಫೋರ್ಟ್ನೈಟು. ಈ ಕಾರ್ಯಕ್ರಮದಲ್ಲಿ ನೇತ್ರದಾನದ ಬಗ್ಗೆ ಅರಿವು ಮೂಡಿಸಲಾಯಿತು. ಮತ್ತು ಎಲ್ಲ ಹಾಜರಿದ್ದಂಥ ಎಲ್ಲ ಜನತೆಗೂ ನೇತ್ರದಾನದ ಕರಪತ್ರಗಳನ್ನು ನೀಡಿ ನೇತ್ರದಾನಕ್ಕೆ ಮಾಡಬೇಕಂತೇಳಿ ಅವ್ರನ್ನ ರಿಕ್ವೆಸ್ಟ್ ಮಾಡಲಾಯಿತು. ಏನು 27-28 ಜನಕ್ಕೆ ಆಪರೇಷನ್ ಮಾಡಿಸಿ ಕನ್ನಡಕ ಇದ್ದವರಿಗೆ ಇವತ್ತು ಕನ್ನಡಕ ಕೊಟ್ಟಿದ್ದೀವಿ. ಕನ್ನಡಕಗಳು ಒಂದು ಕನ್ನಡಕ 500ರಿಂದ 1000 ರೂಪಾಯಿವರೆಗೂ ಆಗುತ್ತೆ. ವಿನೋದವರ ಶ್ರಮದಿಂದ ಆ ಕನ್ನಡಕಗಳನ್ನ ತುಂಬ ಪ್ರೀತಿಯಿಂದ ಅಚ್ಚುಕಟ್ಟಾಗಿ ಮಾಡಿಸಿಕೊಟ್ಟಿದ್ದೇವೆ. ಕನ್ನಡಕಗಳನ್ನ ನೀವು ಸರಿಯಾದ ರೀತಿಯಲ್ಲಿ ಪ್ರಯೋಜನ ಮಾಡ್ಕೋಬೇಕು. ಮತ್ತು ಪೌರ ಕಾರ್ಮಿಕರು ಅಂತಂದರೆ ಕೆಲವರು ಮಾತ್ರ ಸನ್ಮಾನ ಮಾಡ್ತಾಯಿದ್ರಿ. ಏನು ನಮ್ಮ ಜಿಗಣಿ ಪುರಸಭೆಯಲ್ಲಿದ್ದಂಥ 80 ಜನ ಜವಾನರಿಂದ ಹಿಡಿದು ಎಲ್ಲರನ್ನೂ ಕರೆದು ಇವತ್ತು ಸನ್ಮಾನ ಮಾಡಿರೋದು ನಮಗೊಂದು ಹೆಮ್ಮೆ ತರ್ತಿದೆ. ಅವ್ರಿಗೆ ಒಂಥರ ಬಾಗಿನ ಕೊಟ್ಟು, ತಾಯಂದ್ರಿಗೆ ಸೀರೆ ಕೊಟ್ಟು, ಯುವಕರಿಗೆಲ್ರಿಗೂ ಪ್ಯಾಂಟ್ ಶರ್ಟ್ ಎಲ್ಲವೂ ಕೊಟ್ಟು ಒಂದು ಗೌರವಾರ್ಪಣೆ ಮಾಡಿ ಈ ಕಾರ್ಯಕ್ರಮನ ಮುಗಿಸಿದೆ. ಶ್ರೀ ಸಾಯಿ ವಿನೋದ್ ಚಾರಿಟಬಲ್ ಟ್ರಸ್ಟ್ ಹಾಗೂ ಹೊಸಬೆಳಕು ಟ್ರಸ್ಟ್ನ ಸಹಯೋಗದಲ್ಲಿ ಕಳೆದ ಆಗಸ್ಟ್ 15 ಸ್ವಾತಂತ್ರ್ಯ ದಿನಾಚರಣೆಯ ಪ್ರಯುಕ್ತವಾಗಿ ಹಮ್ಮಿಕೊಂಡಿದ್ದಂಥ ಆರೋಗ್ಯ ಶಿಬಿರದ ಸಂದರ್ಭದಲ್ಲಿ ವಿಶೇಷವಾಗಿ ನೇತ್ರ ತಪಾಸಣೆಯ ಸಂದರ್ಭದಲ್ಲಿ ಏನು ಕಣ್ಣಿನ ತೊಂದರೆಗೆ ಒಳಪಟ್ಟಂತಹ ಜನಗಳಿಗೆ ಇವತ್ತು 109 ಕನ್ನಡಕಗಳ ವಿತರಣೆ ಮಾಡೋದ್ರ ಮುಖಾಂತರ ಅವರ ಆರೋಗ್ಯಕ್ಕೆ ಸಹಕಾರವನ್ನು ನಮ್ಮ ಟ್ರಸ್ಟ್ಗಳು ಸಹಗೂಡಿ ನೀಡಿದ್ದಾವೆ. ಎಲ್ಲರೂ ಕೂಡ ದಯವಿಟ್ಟು ಒಳ್ಳೆಯ ಆರೋಗ್ಯವನ್ನು ನೋಡ್ಕೊಳ್ಳಿ, ಆರೋಗ್ಯವನ್ನು ಕಾಪಾಡಿಕೊಳ್ಳಿ. ಸಮಾಜಕ್ಕೆ ಇದೇ ರೀತಿಯಾಗಿ ಒಳ್ಳೆಯ ಕೆಲಸಗಳನ್ನು ಎಲ್ಲ ಸಂಘ ಸಂಸ್ಥೆಗಳು ಕೂಡ ಮಾಡಲಿ ಅಂತ ಸಂದರ್ಭದಲ್ಲಿ ಶುಭ ಹಾರೈಸ್ತಾ ಇದ್ದೀನಿ. ನಾನು ಶ್ರೀ ಸಾಯಿ ವಿನೋದ್ ಚಾರಿಟಬಲ್ ಟ್ರಸ್ಟ್ ವತಿಯಿಂದ ಹಾಗೂ ಹೊಸಬೆಳಕು ಟ್ರಸ್ಟ್ ವತಿಯಿಂದ ಆಗಸ್ಟ್ 15ರಂದು ಮಹಾ ಹೆಲ್ತ್ ಕ್ಯಾಂಪನ್ನು ಆಯೋಜನೆ ಮಾಡಿದ್ವಿ. ಆ ಒಂದು ಕ್ಯಾಂಪಲ್ಲಿ ನಾರಾಯಣ ನೇತ್ರದಿಂದ ನುರಿತ ವೈದ್ಯರಿಂದ ಕಣ್ಣು ತಪಾಸಣೆ ಮಾಡಿ ಯಾರಿಗೆ ಕನ್ನಡಕ ಅವಶ್ಯಕತೆ ಇತ್ತೋ ಅವರಿಗೆ ಇಂದು ನಾವು ಕನ್ನಡಕ ವಿತರಣೆ ಮಾಡಿದ್ದೀವಿ. ಹಾಗೂ ಜಿಗಣಿ ಪುರಸಭೆಯಲ್ಲಿ ಕೆಲಸ ಮಾಡೋಂಥ ಕೂಡ ನಾವು ವಾರಿಯರ್ಸ್ ಆದಂಥ ಪುರಸಭಾ ಕಾರ್ಮಿಕರಿಗೆ ಸನ್ಮಾನ ಮಾಡೋದ್ರ ಮುಖಾಂತರ ಹಾಗೂ ಇವತ್ತು ಮತ್ತಷ್ಟು ಮುಂದಿನ ದಿನಗಳಲ್ಲಿ ಮತ್ತಷ್ಟು ಶಿಬಿರಗಳನ್ನ ಆಯೋಜನೆ ಮಾಡೋದ್ರ ಮುಖಾಂತರ ಜನರ ಸಹಕಾರಕ್ಕೆ ನಾವು ನಿಂತ್ಕೊಳ್ತೀವಿ ಅಂತ ಹೇಳ್ತಾ ನಮ್ಮ ಟ್ರಸ್ಟಿನ ಪರವಾಗಿ ಅಂತ ನಾನು ಹೇಳಿ ಮಾತನಾಡ್ತೀನಿ. ಜೈ ನಾರಾಯಣ ನೇತ್ರಾಲಯ, ಆಕ್ಸ್ಫರ್ಡ್ ಆಸ್ಪತ್ರೆ, ಸುಹಾಸ್ ಆಸ್ಪತ್ರೆ ಇವರೆಲ್ಲರ ಸಂಯುಕ್ತ ಆಶ್ರಯದಲ್ಲಿ ಶ್ರೀ ವಿನೋದ್ ಚಾರಿಟಬಲ್ ಟ್ರಸ್ಟ್ ವತಿಯಿಂದ ಹಾಗೂ ಹೊಸಬೆಳಕು ಟ್ರಸ್ಟ್ ವತಿಯಿಂದ ಆಗಸ್ಟ್ 15ರಂದು 75ನೇ ಸ್ವಾತಂತ್ರ್ಯ ದಿನಾಚರಣೆಯ ಪ್ರಯುಕ್ತ ಒಂದು ಆರೋಗ್ಯ ಶಿಬಿರ ನಡೆದಿತ್ತು. ಆ ಶಿಬಿರದ ಫಲಾನುಭವಿಗಳಾದಂಥ 109 ಜನರಿಗೆ ಈ ಒಂದು ದಿನ ಉಚಿತವಾಗಿ ಕನ್ನಡಕಗಳನ್ನು ವಿತರಣೆ ಮಾಡಲಾಯಿತು. ಹಾಗೂ ಪೌರ ಕಾರ್ಮಿಕರಿಗೆ ಹಾಗೂ ಕೊರೋನಾ ವಾರಿಯರ್ಸ್ಗಳಿಗೆ ಅಭಿನಂದನಾ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಎಲ್ರಿಗೂ ಕೂಡ ಅಭಿನಂದನೆ ಸಲ್ಲಿಸಿ ಮತ್ತಷ್ಟು ಸಮಾಜಮುಖಿ ಕಾರ್ಯಕ್ರಮಗಳನ್ನು ಮಾಡೋ ನಿಟ್ಟಿನಲ್ಲಿ ಅವರಿಗೆ ಪ್ರೋತ್ಸಾಹವನ್ನು ನೀಡಿದ್ದೀವಿ. ನಿಸರ್ಗ ಸೇವಾ ಟ್ರಸ್ಟ್ ಕೂಡ ಇದ್ರ ಜೊತೆಗೆ ಇರುತ್ತೆ ಸದಾ ಅಂಥೇಳಿ ಹೇಳ್ತಾ, ಮತ್ತು ನೊಂದ ಸಮಾಜದತ್ತ ಈ ಒಂದು ಪಾದೆಗಾಲು ನಡೀತಾ ಇದೆ. ಹಾಗೂ ಕತ್ತಲಿನಿಂದ ಬೆಳಕಿನೆಡೆಗೆ ಎಂಬ ಟ್ಯಾಗ್ಲೈನ್ನ ಜೊತೆಯಲ್ಲಿ ಸಮಾಜಮುಖಿ ಕಾರ್ಯಕ್ರಮಗಳು ಮುಂದುವರಿಯಲಿ ಅಂತ ಹೇಳ್ಬಿಟ್ಟು ನಾನು ಆಶಿಸ್ತೀನಿ.